ತುಂಬ ಸರಳವಾಗಿ ಒಂದು ವಿಶ್ಲೇಷಣೆ ಕೊಟ್ಟಿದ್ದಾರೆ. ಯಾವುದೇ ಪ್ರಾಪರ್ಟಿಗೆ ಮೊದಲನೇದಾಗಿ ರಸ್ತೆ ಸಂಪರ್ಕ, ಎರಡನೆಯದಾಗಿ ಆ ಒಂದು ರಸ್ತೆ ಸಂಪರ್ಕದ ಒಂದು ಕ್ವಾಲಿಫಿಕೇಷನ್ ಆದಮೇಲೆ ಭೂ ಪರಿವರ್ತನೆ ಆಗುವಂತಹ ಒಂದು ವ್ಯವಸ್ಥೆ, ಮೂರನೆಯದಾಗಿ ಆ ಒಂದು ಭೂ ಪರಿವರ್ತನೆ ಆದಮೇಲೆ ಅದೊಂದು ಬಡಾವಣೆಯಾಗಿ ನಿರ್ಮಾಣ ಆಗೋದಕ್ಕೆ ಇರುವಂತಹ ಒಂದು ನಕ್ಷೆಗಳ ಅನುಮೋದನೆಗಳು. ಯಾವುದು ಬಡಾವಣೆಗೆ ಆಗಲಿ ಒಂದು ಏಕರು ಸಿಂಗಲ್ ಪ್ಲಾಟ್ ಅಪ್ರೂವಲ್ಲು, ಈ ಥರದ ವ್ಯವಸ್ಥೆ ಒಳಗಡೆ ಈಗ ಈ ಎಲ್ಲ ಅನುಮೋದನೆಗಳನ್ನ ಈ ಮೂರು ಪಾಲಿಸಿಗಳು ಕಂಪಲ್ಸರಿ ಇದೆ. ಈಗ ಯಾವುದೇ ಪ್ರಾಪರ್ಟಿಗಳಿಗೆ ಬಿ ಖಾತಾದಲ್ಲಿದ್ರೂ ಅವುಗಳನ್ನು ಎ ಖಾತಾ ಕನ್ವರ್ಟ್ ಮಾಡಬೇಕು ಅಂದರೆ ರಸ್ತೆ ಸಂಪರ್ಕ ಮೂಲಭೂತವಾಗಿರಬೇಕು. ಎರಡನೇದು, ರಸ್ತೆ ಸಂಪರ್ಕ ಆದಮೇಲೆ ಅದು ಪ್ರಾಪರ್ಟಿ ಸಂಬಂಧಪಟ್ಟ ಹಾಗೆ ಕನ್ಸರ್ನ್ಡ್ ಪ್ಲಾಟು ಅದು ಕನ್ವರ್ಟ್ ಆಗಿರೋ ಪ್ಲಾಟಾ ಇಲ್ಲ ಕನ್ವರ್ಟ್ ಆಗದೇ ಇರೋ ಪ್ಲಾಟ, ಅದು ಎರಡನೇ ಕ್ವಾಲಿಫಿಕೇಷನ್. ಎಕ್ಸ್ಪೆಷಲಿ ನಮ್ಮ ಬೆಂಗಳೂರಲ್ಲಿ ಆ ಒಂದು ಕನ್ವರ್ಷನ್ ಮಾಡಿಸುವಂಥ ವ್ಯವಸ್ಥೆ ಬರೋಲ್ಲ. ಯಾಕೆಂದರೆ ಮಾಸ್ಟರ್ ಪ್ಲ್ಯಾನ್ ಒಳಗಡೆ ಇದ್ದಾಗ ಕನ್ವರ್ಷನನ್ನು ಎಕ್ಸ್ಕ್ಲೂಡ್ ಮಾಡಿದ್ದಾರೆ, ಆದರೆ ಚಾರ್ಜಸ್ ಮಾತ್ರ ಅದನ್ನು ಎಕ್ಸೆಂಪ್ಟ್ ಮಾಡಿಲ್ಲ. ಅದಕ್ಕೆ ಸಂಬಂಧಪಟ್ಟಂಗೆ ಚಾರ್ಜಸ್ ಕಲೆಕ್ಟ್ ಮಾಡ್ತಾರೆ. ಮೂರನೇದಾಗಿ ಅದು ನಿವೇಶನ, ಖಾಲಿ ನಿವೇಶನ ಆಗಿದ್ದರೆ ಅದು ಲೇಔಟ್ ಸಂಬಂಧಪಟ್ಟ ಹಾಗೆ ಒಂದು ಅಪ್ರೂವಲ್ಲು ಮತ್ತು ಅದಕ್ಕೆ ಏಕಾತ ನೀಡುವಂಥ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಆದರೆ ಇನ್ ಕೇಸ್ ಅದರಲ್ಲಿ ಬಿಲ್ಡಿಂಗ್ ಏನಾದ್ರು ಕಟ್ಟಿದರೆ ಅದಕ್ಕೆ ಎರಡು ರೀತಿಯ ಒಂದು ದಾರಿ ತೋರಿಸಿದ್ದಾರೆ. ಒಂದು ಕಟ್ಟಡ ಕಟ್ಕೊಂಡಿರೋರಿಗಾಗಲಿ ಮತ್ತು ಇನ್ನೊಂದು ಮಲ್ಟಿ ಅಪಾರ್ಟ್ಮೆಂಟ್ಗಳು ಕಟ್ಕೊಂಡಿರೋರಿಗೆ, ಇದು ಎರಡು ಥರ ಡಿವಿಷನ್ ಮಾಡಿದ್ದಾರೆ. ಅದರಲ್ಲೂ ಮೂಲಭೂತವಾಗಿ ರಸ್ತೆ ಸಂಪರ್ಕ, ಭೂ ಪರಿವರ್ತನೆ, ಅದಾದಮೇಲೆ ಸಂಬಂಧಪಟ್ಟಂತಹ ಅನುಮೋದನೆಗಳು. ಅದು ಕರ್ನಾಟಕ ನಮ್ಮ ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನ್ ಆ್ಯಕ್ಟ್ ಕೆಳಗಡೆ 17 ಕೆಳಗಡೆ ಏನು ಇದು ಕೊಟ್ಟಿದ್ದಾರೆ ನಿರ್ದೇಶನಗಳು, ಅದನ್ನು ಪಾಲನೆ ಮಾಡುವಂಥದ್ದು.